ಯಾವತ್ತೂ ನೋಡಲಿಲ್ಲ. ಚೆನ್ನಾಗಿರಪ್ಪ ನೀನು. ಹಾ, ನೋಡಿದ್ರೆ ನಾಯಕ ನಟನಾಗಕ್ಕೆ ಇಲ್ಲ ಹಾಗೆ ಎಲ್ಲ ಹೊರಗಡೆ ನಿನಗೆ. ಹಾ ಅಣ್ಣ, ನಮ್ ದೇವ್ರು ಹೇಳ್ಬಿಟ್ರು, ನಾನು ಆಗ್ಲೇಬೇಕು, ನಾ ಹೀರೋ ಆಗ್ಲೇಬೇಕು. ಆಯ್ತು ಆಯ್ತು. ಹಾ ಬಹಳ ಸಂತೋಷ, ಖುಷಿ ಅಣ್ಣ. ಹಾ ಯಾರಪ್ಪ ನೀನು? ನಿಮ್ಗೆ ಯಾರಿದು? ಯಾರಿದ ಆ ಪಡವ ರಾಸ್ಕಲ್? ಯಾರು ನೀನು? ಯಾರು ನೀನು? ಹೇ ಭಗವಾನ್ ರಾಜ್ಕಲ್ ಅಂತ ನೀನು ನನಗೆ? ಹೇ ತಕ್ಕೆ ಇಂಗ್ಲಿಷ್ ಬರೋದಿಲ್ಲ ಅನ್ಕೊಂಡಿಯ ನೀನು ನನಗೆ? ಹಾಡಿರೋ ಕಾರ್ಯಕ್ರಮ ಬಗ್ಗೆ ಇಂಗ್ಲಿಷಲ್ಲೆಲ್ಲ ನೀವು ಮಾತಾಡೋದಕ್ಕೆ ಆಗೋದಿಲ್ಲ. ಇವನು ಗಾಜಿನ ಗಂಡು ಕಡೆಯ ಗಾಜಿನ ಬೆಳಕ್ ತಕ್ಕೊಳ್ಳೋ ಹೆಣ್ಣಲ್ಲ ಇವನು. ನೀನೇಳೋದು ಸರಿನೇ, ಆದ್ರೆ ನನ್ನ ಅಭಿಮಾನಿಗಳು ಕೇಳಿ ನೀನು ಯಾರು ರಾಜ್ಕುಮಾರ್ ಅಂತ ಅವ್ರು ಹೇಳ್ತಾರೆ. ನೀನೇನು ಹೇಳೋದು? ಅಭಿಮಾನಿಗಳು ಇವರೆಲ್ಲ ನಿನ್ನ ಅಭಿಮಾನಿಗಳು ನಿನಗೆ. ನಿನ್ನತ್ರ ಅಭಿಮಾನಿಗಳಿದ್ದಾರೆ ಅಂದ್ರೆ ಏನು? ನನ್ನ ರಕ್ತದಲ್ಲಿದ್ದಾರೆ. ಅದೆಲ್ಲ ಯಾಕೆ? ಶಿವಣ್ಣ ಇದ್ದಾನೆ, ಪುನೀತ ಇದ್ದಾನೆ, ರಾಘವೇಂದ್ರ ಇದ್ದಾನೆ, ಇವೆಲ್ಲ ಇದ್ದಾನೆ. ಆಯ್ತು, ನನಗೆ 6.5 ಕೋಟಿ ಕನ್ನಡ ಅಭಿಮಾನಿಗಳಿದ್ದಾರೆ. ಇಷ್ಟೆಲ್ಲ ಜನ ಇರುವಾಗ ಯಾಕೆ ಬೇಕು ನನಗೆ ಪಾರ್ವತಿ? ಯಾಕೆ? ಯಾಕೋ ಇದು ಸರಿ ಹೋಗ್ತಿಲ್ಲ ಇದು. ನಾವಿಬ್ರು ಕನ್ನಡದಲ್ಲಿ ಮಾತಾಡ್ತಾ ಇದೀವಿ. ದಾರಿ ತಪ್ಪಿದ ಮಕ್ಕಳು ಅಂತ ಬಂದ್ಬಿಡೋದಪ್ಪ. ಯಾಕೆ? ಹಾಗೆ ಬಿಡ್ಲಿ ಯಾಕೆ ಬಿಡ್ಲಿ ನೋಡೇ ಬಿಡೋಣ ಯಾರು ರಾಜ್ಕುಮಾರ್ ಅಂತ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅದರಂತೆ ತಲೆಕಾಡು ಕಾಪಾಡಿ ದಯವ ತಂದಿಟ್ಟ ಆಯತ್ನಂದನ, ಅವನಿಲ್ಲದೆ ಬಂದ ನೀನು ತುಣಕ್ಕೆ ಸಮಾನ. ನೆರಳಂತೆ ತಲೆ ಕಾದು ಕಾಪಾಡಿದ ತಂದಿತ್ತ ಆಯಗುನಂದನ, ಅವನಿಲ್ಲದೆ ನೀನು ದೃಢಕ್ಕೆ ಸಮಾನ. ನಾನು ಹಾಡಿದ್ದೆ ಹಾಡ್ತಿದ್ಯಾ ನೀನು? ಹಾಡಿದಲ್ಲಿ ನನಗೆ ಆ ಬರುವ ಅಂದ್ರೆ ನೀನು ವಯಸ್ಸಾಯ್ತು ಅಂತ ಆಯ್ತು. ವೀರಪ್ಪ ಯಾವಾಗಲೂ ಇಟ್ಕೊಂಡದ ಆಗಿದ್ದ ನನಗೆ ವಯಸ್ಸಾದಾಗಿಟ್ಟಿದೆ. ವೀರಪ್ಪ ಏನು ಅವ್ರ ಅಪ್ಪ ಬರ್ಲಿ ನನ್ನನ್ನು ಏನು ಮಾತಾಡೋದಕ್ಕೆ ಆಗೋದಿಲ್ಲ. ಅವನು ಇವನೇ ನಿಜವಾದ ಅಣ್ಣ. ಇವನೇ ರಾಜ್ಕುಮಾರ ನಿಮ್ಮಲ್ಲಿ ಯಾವಾಗ್ಲೂ ಇರ್ತಾರೆ, ಸದಾ ನಿಮ್ಮಲ್ಲಿ ಇರ್ತಾರೆ. ಕರ್ನಾಟಕಕ್ಕೆ ಜೈ. ನಮ್ಮ ರಾಜ್ಕುಮಾರ್, ಇಬ್ರು ರಾಜ್ಕುಮಾರ್ ನಾವು.